ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನು ಕೂಡ ಆರಾಮಿದ್ದೀನಿ. ಇದು ಸೋಮವಾರದ ಮುಂಜಾನೆ ಲಾಗ್ ಆಗಿರತ್ತೆ. ಭಾನುವಾರನೇ ಬಂದೆ ನಾನು ನಿಲ್ಗುಂದಕ್ಕೆ. ಕೊಣ್ಣೂರಾಗ ಸೋಮವಾರ ದಿನ ನಮ್ಮ ಸಂಬಂಧಿಕರದ್ದು ಮದುವೆ ಇತ್ತು. ಹುಬ್ಳಿಯಿಂದ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾನುವಾರನೇ ನಾನು ನೀಲ್ಗುಂದಕ್ಕೆ ಬಂದಿದ್ದೀನಿ. ಹಂಗೆ ಅಪ್ಪನೂ ಕೂಡ ಹೊಲಕ್ಕೆ ಹೊಂಟಿದ್ರು. ನಾನು ಕೂಡ ಬೇಗ ಎದ್ದು ರೆಡಿಯಾಗಿದ್ನಲ್ವ, ನಾನು ಬರ್ತೀನಪ್ಪ ಹೊಲ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪನ ಜೊತೆ ಹೊಲಕ್ಕೆ ಬಂದೆ. ಬದುನ್ಯಾಗ ಪಪ್ಪಾಯ ಹಣ್ಣಿನ ಗಿಡ ಇತ್ತು. ಹಣ್ಣೆಲ್ಲ ಪಾಡಿಗೆ ಬಿದ್ದಿದ್ವಲ್ವ, ಅಪ್ಪ ಹರಿದು ಕೊಡ್ತಾಯಿದ್ರು ಹುಬ್ಳಿಗೆ ತೊಗೊಂಡು ಹೋಗಂತ ಹೇಳ್ಬಿಟ್ಟು. ನಂತರ ಶೇಂಗಾ ಇನ್ನೂ ಹಸಿ ಇದ್ವಲ್ವ, ಕುಚ್ಕೊಂಡು ತಿನ್ನಕಂತೂ ಮಸ್ತ್ ಅಂದ್ರೆ ಮಸ್ತ್ ಇರತ್ತೆ. ಅಪ್ಪನೂ ಕೂಡ ಶೇಂಗಾನ ಕಿತ್ಕೊಡಕ್ಕೆ ಕುಂತಿದ್ರು. ಏನೇ ಹೇಳ್ರಿ, ರೈತರ ಮಕ್ಕಳಾಗಿ ಹುಟ್ಟಾಕ ಭಾಳ ಪುಣ್ಯ ಮಾಡಿರ್ಬೇಕು ನೋಡ್ರಿ. ನಮ್ಮಪ್ಪ ನಮ್ಮವ್ವ ಚಳಿ ಅನ್ನೋಲ್ಲ, ಬಿಸಿಲು ಅನ್ನೋಲ್ಲ, ಮಳೆ ಅನ್ನೋಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ದುಡಿತಾರೆ. ಮಕ್ಕಳು ಮಾತ್ರ ಹೊಲಕ್ಕೆ ಕರ್ಕೊಂಬಂದು ಒಂದಿನ ದಿನ ಕೆಲಸ ಮಾಡಿಸಿಲ್ಲ. ಎಲ್ಲ ತಂದೆ ತಾಯಿನೂ ಹಿಂಗೆ ಇರ್ತಾರೆ. ಆದ್ರೆ ನನ್ನ ತಂದೆ ತಾಯಿ ಬಗ್ಗೆ ಇವತ್ತು ಹೇಳ್ಬೇಕು ಅನ್ನಿಸ್ತು. ಹಂಗೆ ಇದು ನಮ್ಮಪ್ಪ ಬೆಳೆದಿರುವಂಥ ಶೇಂಗಾ ಮತ್ತು ಗೊಂಜಾಳ ನೋಡ್ರಿ. ನಮ್ಮಪ್ಪಗೆ ಹೊಲ್ದಾಗ ನಿಲ್ಲಿಸಿ ಅಪ್ಪ ಒಂದು ಫೋಟೋ ತೆಗಿತೀನಿ ಅಂದೆ. ನಮ್ಮಪ್ಪಗೆ ಭಾಳ ಖುಷಿ ಆಯಿತು. ನೀವು ನಿಮ್ಮ ತಂದೆ ತಾಯಿ ಜೊತೆ ಹೋದಾಗ ಅವ್ರು ಬೆಳೆದಿರುವಂಥ ಬೆಳೀಲಿ ನಿಂದಿಸ್ಬಿಟ್ಟು ಫೋಟೋ ತೆಗೆಸ್ರಿ, ಭಾಳ ಖುಷಿ ಆಗತ್ತೆ ನೋಡ್ರಿ. ಹಂಗೆ ಇವಾಗ ಮನೆಗೆ ಬಂದ್ವಿ. ಅವ್ವ ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ತಿನ್ಕೊಂಡು ನಾನು ನನ್ನ ದೊಡ್ಡ ಮಗಳು ಇಬ್ಬರು ಕೂಡ ರೆಡಿಯಾಗಿ ಕೊಣ್ಣೂರು ಮದ್ವೆಗೆ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ. ಹಾಗೆ ಅಕ್ಷತೆ ಕಾಳು ಹಾಕಿಬಿಟ್ಟು ಊಟ ಮಾಡಿಕೊಂಡು ನಾವಿನ್ನೂ ಹುಬ್ಳಿಗೆ ಹೊರಡಬೇಕು. ಇವತ್ತಿನ ಒಂದು ಮಿನಿ ಲಾಗ್ ಇದಾಗಿತ್ತು. ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.